ಈ ಪಕ್ಷಿಗಳ ಕೈಯ ಅಂತವೆ. ಅದು ಪಕ್ಷಿ ಅಲ್ಲ ಬ್ರೋ, ಇನ್ಸೆಕ್ಟು. ವಿಡಿಯೋ ಒಂದು ರೌಂಡ್ ಮಾಡೋಣ ಅಂತ ಹಿಂಗೆ ತಿರುಗಿ ನಾನೇ ತಿರುಗ್ತಾ ಇದ್ದೀನಿ. ಮಳೆ ಬೇಜಾನ್ ಜೋರಾಗಿ ಬರ್ತಾಯ್ತಪ್ಪ. ಬ್ರೋ ಈ ಕಡೆ ತಿರುಗಿ. ಎಲ್ಲೋ ಎಗರ್ಬಿಟ್ಟಿ ಆ ಗಟ್ಟಿ ಹಿಡ್ಕೋ. ಸಮ ರೆಡಿ ಆಗ್ತಾ ಇದೆಯಾ? ಈಗೇನು ಮಾಡ್ತೀಯ ನೀನು? ಅದ್ರ ಮೇಲೆ ಹೋಗ್ತೀಯಾ ನೀನು? ಓ 1 by 1 ಹಾಂ, ಓಕೆ. ಹೆಲ್ಮೆಟ್ ಹಾಕೋತ್ಯಾ? ಹೆಲ್ಮೆಟ್ ತಗೋಬೇಕಾ? ಬೇಡ. ಹಾಂ ಸಮೋ, ನೀನು ಹಿಂಗೆ ಹೋಗಿ ಹಿಂಗೆ ಬರೋದು ಅಷ್ಟೇನಾ? ಇದು ಹಿಂಗೆ ಹೋಗಿ ಹಂಗೆ ಬರ್ಬೇಕಾ? ಅದೇ ಹಿಂಗೆ ಹೋಗ, ಅದೊಂದು ರೌಂಡ್ ಬರ್ಬೇಕು. ಅವ್ರು ಯಾಕೆ ಹೋಗ್ತಾರೆ? ಹಾಂ, ಅವ್ರು ಹೇಳ್ತಾರೆ, ಅವ್ರು ಹಿಂದೆ ಹೋಗು. ಗಟ್ಟಿ ಹಿಡ್ಕೊಳ, ಬಿಟ್ಬಿಟ್ಟು ಆಮೇಲೆ ಕೈ ಬಿಡೋದನ್ನ, ರೋಪ್ ಇಟ್ಕೋ ಗಟ್ಟಿಗೆ. ಮಳೆ ಬರುತ್ತೆ. ಕೊಡಿ ಮೊಬೈಲು. ಅಲ್ಲ ಕೊಡು, ಈಸ್ಕೊಡು. ಬೇಡ. ಏನಿಲ್ಲ, ಹುಡುಗ ಬಂದಿದ್ದೇನು? ಹುಡುಗ ಅವಾಗಿಂದ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದವರು ಹುಡುಕ್ತಾ ಇತ್ತು. ಸ್ಟಾರ್ಟ್ ಇರಿ. ಒಂದು ನಿಮಿಷ ಪೀಕೆ. ಹಾಂ ಸ್ಟಾರ್ಟ್.
ಆಯ್ತು 50 ಸೆಕೆಂಡ್ಸ್ ಕಮ್ಮಿ ಇರುತ್ತೆ ಬನ್ನಿ. ಎಷ್ಟು? 2 minutes 15 seconds. ನನಗೆ ಇವರು 3 minutes 58 seconds ಅಲ್ಲ? ಹಾಂ. ನಿಂಗೆ ಆಕ್ಚುಲಿ ಪ್ರಾಬ್ಲಮ್ ಆಗಿದ್ದು ನಿಂಗೆ ಇದರಲ್ಲೇ ಅದರಲ್ಲೇ 20 30 ಸೆಕೆಂಡ್ ಅದರಲ್ಲಿ ಹೋಗ್ತದೆ 20 ಸೆಕೆಂಡ್. ಓಕೆ. ಸೈಡಿಗೆ ಬನ್ನಿ ಸಾಕಿತ್ತೆ ಸಾಕು. ಸಾಕು ಸಾಕು ಸಾಕು. ಸಾಕು 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 ಅವನ ಮುಂದೆ ಜರುಗ್ಬಿಡ್ತಾನೆ ಬಿಡಿ. A few moments later. ಓಕೆ ಸ್ನ್ಯಾಕ್ಸ್ ಆಯಿತು. ಇವಾಗ ಎಲ್ಲಿ ಹೋಗ್ತಾರೆ ಸಮು? ಟ್ರೆಕ್ಕಿಂಗಾ? ಓಕೆ ಸೊ ಈಗ ಟ್ರೆಕ್ಕಿಂಗು ಇಲ್ಲೇ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ. 200 ಮೀಟರ್ಸ್ 500 ಮೀಟರ್ಸ್ ಏನೋ ಕರ್ಕೊಂಡು ಹೋಗ್ತೀನಿ ಅಂತಂದರು. ಸೊ ಹೋಗೋಣ ಲೆಟ್ಸ್ ಗೋ. ಅದಕ್ಕೆ ರೆಡಿ ಗಿಡಿ ಏನು ಬೇಡ ಗುರು. ಆಲ್ ಸೆಟ್? ಓಕೆ ಲೆಟ್ಸ್ ಗೋ. ಹಾಂ ಸುಂದ್ರಿ ಕೊಡೋಬಲೆ ಬಾ. ಯಾ ಅಂತ ಬಿಸಿಲಿಲ್ಲ, ಸುಮ್ಮನೆ ಹಾಕೊಳ್ಳೋದು, ಸುಮ್ಮನೆ ಶೋಕಿಗಳು. ಏ ಈ ಟೇಬಲ್ ಮೇಲೆ ಐತೆ ನೋಡಿ. ನೀವು ಅವ್ರಿಗೆ ಬೈ, ಅವ್ರು ನಿಮ್ಗೆ ಬೈಲಿ ಸರೋಯ್ತು. ಎಲ್ಲ ಹೋಗ್ತಾರೆ ಬರೋ, ಇಲ್ಲೇ ಪಕ್ಕದ ಕಾಡಂತೆ ನಾವು ಹೋಗೋಣ. ಹೋಗಲ್ಲ ಆಯ್ತು ಟ್ರಕ್ಕಿಂಗ್ ಹೋಗ್ತಾ ಇದೀವಿ ಈಗ. ಏನು ಗೊತ್ತಾ, ಈ ಕಾಡಲ್ಲಿ ಕರ್ಕೊಂಡು ಹೋಯ್ತಾನೆ ಗೊತ್ತಾಗ್ತಿಲ್ಲ, ವಾಪಸ್ ಹಿಂಗೆ ಬರೋದು ಗೊತ್ತಾಗ್ತಿಲ್ಲ. ಏನು ಮಾಡೋದು ಇದು ಹೇಳಿ. ಈ ಪಕ್ಷಿಗಳ ಕೈಯ ಪಯ್ಯ ಕೈಯ ಪಯ್ಯ ಅಂದ್ರೆ ಅದು ಪಕ್ಷಿ ಅಲ್ಲ ಬ್ರೋ, ಇನ್ಸೆಕ್ಟು. ನನ್ನ ಮಗನ ಸಾಯಿಸ್ತೈತೆ ಹಾಕೊಂಡು. ಪೈ 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 ಇರ್ತದೆ. ಇನ್ನು ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಲ್ವ, ಅದ್ರ ಸೌಂಡೇ ಕೇಳಿಸಿರ್ತದೆ. ಬಾರ ನೀವು ಹೋಗಿ. ಇಲ್ಲಿ ಸಾಹಸ ಅಂದರೆ ಇವ್ರನ್ನ ಇವಾಗ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಿರೋದು, ಅದು ಒಪ್ಕೊಂಡಿರೋದೇ ಗ್ರೇಟ್. ಇವರು ನಮ್ಮ CEO ಅವ್ರ ಮಗ ಒಬ್ಬ ಬರ್ತಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನಡಿ ಸಮೂಹ, ನಾನಿದ್ದೀನಿ, ಕರ್ಕೊಂಡು ಹೋಗ್ತೀನಿ. ನೋಡಿ ಫೈನಲಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ ಟ್ರೆಕ್ಕಿಂಗ್ ಅಂತೆ. ಸೊ ಮಳೆ ಬರ್ತಾ ಇದೆ, ಹಾನಿ ಆಗ್ತಾ ಇದೆ. ಏನಾಯ್ತು? ಹಿಡ್ದಿರುತ್ತೆ. ಏನಾಯ್ತು? ಕಾಲು ಹಿಡ್ದಿರು. ಬನ್ನಿ ಬನ್ನಿ. ಸಮ್ಮು ಹಾಯ್. ಸಮ್ಮು ಹಾಯ್ ಹಾಯ್. ಇದೊಂದು ತಕೊಳ್ಳಿ. ಆವರಣ ರೆಸಾರ್ಟ್. ವಾವ್. ಈ ಕಡೆ ಲೆಫ್ಟ್ ಸೈಡ್ ಬೆಟ್ಟ ನೋಡಿದ್ದೆ ಹೆಂಗಿದೆ. ಮತ್ತೆ ವಿಡಿಯೋ ಒಂದು ರೌಂಡ್ ಮಾಡೋಣ ಅಂತ ಹಿಂಗೆ ತಿರುಗಿದ್ರೆ ನಾನೇ ತಿರುಗ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಬರುತ್ತಾ ಅಕ್ಕ ವಾಪಸ್ ಹೋಗೋಣ? ಪ್ರಾಣಿ ಇರುತ್ತಂತೆ. ಬಂದ್ಗಿನ್ಬಿಟ್ರೆ ಡೇಂಜರು. ಏನು ಅದನ್ನೇನು ಮಾತಾಡ್ಸ್ತೀಯೇನು? ಎಳ್ಕೊಂಡು ಹೋಗ್ಬಿಡುತ್ತೆ ಒಂದೇ ಸಲಕ್ಕೆ. ಈ ಮಳೆ ಬಂತು. ಅಯ್ಯೋ ಅಕ್ಕ ಚಪ್ಪಲಿ ಹಾಕೊಂಡು ಬರೋಕ್ಕಾಗಲ್ಲ, ಕಾಲು ನೋವ್ತಾ ಇದೆ. ಹಾಕೊಂಡ್ಬರ್ಬೇಕು ತಾನೇ ಮತ್ತೆ. ನಾ ತಂದಿಲ್ಲ ಅನ್ಕೊಂಡು ಸುಮ್ಮನೆ ನಾವಂತೂ ಸಮೂಹ ನೋಡ್ಕೊಂಡು ಆನೆ ಲದ್ದಿ ತುಂಡ್ಬಿಟ್ಯಾ? ಅವ್ರಿಗೆ ಆನೆ ಲದ್ದಿ ಬೇಕಲ್ಲ ಬ್ರೋ, ಇಲ್ಲೇ ಎಲ್ಲಾರು ತುಣ್ಸೋಣ. ಫ್ರೆಶಾ? ಸ್ವಲ್ಪ ಓಪನ್ ಮಾಡೋಣ, ಫ್ರೆಶ್ ಆಗುತ್ತೆ. ಓ ಅಪ್ಪ ತಮ್ಮ ಹತ್ತು. ಅತ್ತೆ 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 ಏನೋ ಚೀತಾ ಥರ ಇದೆಯಲ್ಲ ನೀನು. ಬನ್ನಿ 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 ಬನ್ನಿ. ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ. ಏನ್ ಮಾಡ್ತಾ ಇದೀರ ಅದನ್ನ?
3 hours later. ಇಲ್ಲೋಡಿ ಇವ್ರು ನೋಡಿ ಭಯ ಹಿಡ್ಕೊಂಡು ರೀಲ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ನೋಡಿ ಇಬ್ರು ಸರಿಯಾಗಿ ಕೊಡುತ್ತೆ. ಒಂದು ಕೈ ಕಾಯ್ದೆ ಜಾಸ್ತಿ ಕಣ ಕುಚಿಕು 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 ನಾನು ಜಾಸ್ತಿ ಕಣ ಕುಚಿಕು ಕಳೆಯ ಜೀವ ಕಳೆಯ ನನ್ನ ಹಾರ ಪ್ರೀತಿಗೂ ಒಂದು ಕೈ ಜಾಸ್ತಿ ಕಣ. The next day. ಓಕೆ, ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಏನೋ ಗೊತ್ತಿಲ್ಲ, ಹಿತೇಶ್ ಯಾಕೋ ತುಂಬ ಬೇಜಾರಲ್ಲಿದ್ದಾರೆ. ಏನಂತ ನೋಡೋಣ ಬನ್ನಿ. ಹಿತೇಶ್, ಗುಡ್ ಮಾರ್ನಿಂಗ್. ಯಾಕೆ ಏನಾಯಿತು? ಯಾಕೆ ಬೇಜಾರಲ್ಲಿದ್ದೀರಾ? ಇವತ್ತು ಚೆಕ್ಔಟ್ ಮಾಡೋ ಟೈಮು ಅದೊಂದೇ ಬೇಜಾರು. ಅದು ಬೆಳಗ್ಗೆನೇ ಎದ್ದು ಚೆಕ್ಔಟ್ ಮಾಡಬೇಕಂದ್ರೆ ಇನ್ನೂ ಬೇಜಾರು. 2 ಗಂಟೆ ಚೆಕ್ಔಟು ಅಂತ ಅಂದರೆ ಎಲ್ಲಿ ಪಿಕೆ? Three hours later. ಏನೈತೆ ಊಟ? ಓ, ಹೆಲ್ದಿ ಫುಡ್ ಇದೆ. ಫ್ರೈಡ್ ರೈಸ್, ವೈಟ್ ರೈಸ್, ಖಾರ ಸಲಾಡ್, ಇದು ಸಾಂಬಾರ್, ರಸಮ್, ಓ ಚಿಕನ್ ಎಲ್ಲ ಚೆನ್ನಾಗೈತೆ. ಅದು ಮೊಸರು. ಅದೇ ಖಾರ ಸಲಾಡ್. ಅದು ಇನ್ನು ಇದೇ ಥರ ಕೇಳ್ತಾ ಇದ್ದಿದ್ದು ಹೆಂಗೆ ಬರ್ತಾ ಇದೆ ನೋಡಿ. ಆ ಮಂಜು ಗೆಡ್ಬಿಟ್ಟಿದೆ. ಮಳೆ ಬೇಜಾನ್ ಜೋರಾಗಿ ಬರ್ತಾಯಿತ್ತು. ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇದು ರಿಯಲ್ ವೆದರ್. ಚೆಕ್ಔಟ್ ಮಾಡ್ತಾ ಇದ್ದೀವಿ ಗೈಸ್. ಪೀಕನ್ ಕರೀಲಾ? ನಿಂಗೆ ಬೇಡ, ನಾನು ಬರ್ತೀನಿ ಎತ್ಕೊಂಡು. ತರ್ತೀನಿ. ಹೇಗಿತ್ತ ಸ್ವರ್ಗ? ಏನ್ ನೇಚರ್ ಮಧ್ಯೆ ಹೇಗಿತ್ತು ಅಂದ್ರೆ ಹೆಂಗೆ ಸ್ವರ್ಗ ಇದ್ದಂಗಿತ್ತು. ಊಟ ಮಾತ್ರ ಕ್ರೇಜಿ. ಮೇನ್ ಆಚೆ ಬಂದಾಗ ಊಟ ಸೆಟ್ ಆಗಬೇಕು, ಅದು ಇಂಪಾರ್ಟೆಂಟ್. ನನಗಂತೂ ಫುಲ್ ಸೆಟ್. ಎಷ್ಟು ಬೇಕಾದ್ರೂ ಚೆನ್ನಾಗಿ ತಿನ್ಬೋದು. 2 ದಿನ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಅದೇ ಬಿಸಿಲೊಂದಿಲ್ಲ. ಹಾಂ, ನಾವು 11 ಗಂಟೆಗೆ ಚೆಕ್ಔಟ್ ಮಾಡಬೇಕು. ಮಳೆ ಬಂದಿರಲಿಲ್ವಲ್ಲ,
ನನಗೆ ಮಳೆ ನೋಡೇ ಇಲ್ಲ, ಬೇಜಾರಾಗ್ಬಿಟ್ಟಿತ್ತು. ಮಳೆ ನೋಡ್ಕೊಳ್ಳೋ ಅಂತ 4 ಗಂಟೆವರೆಗೂ ವೇಟ್ ಮಾಡಿದ್ವಿ. ಅದೇ ತಕ್ಷಣ ಮಳೆನೂ ಬಂತು. ಅದು ಒಂದು ರೀಸನು. ಮೇನ್ ರೀಸನು ಇನ್ನೊಂದು ರೀಸನ್ ಏನಂದರೆ, ಯಾರು ಬೆಳಗ್ಗೆನೇ ಚೆಕ್ಔಟ್ ಮಾಡೋಕ್ಕೆ ಹಿಂಸೆ ಅಪ್ಪ. ಎದ್ದಿದ ತಕ್ಷಣ ಆಚೆ ಹೋಗ್ಬೇಕಂದ್ರೆ ಬೇಜಾರು. ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟು ಊಟ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ಕೇಳಿದ್ದಕ್ಕೆ ಒಂದು 500 ರೂಪೀಸ್ ಎಕ್ಸ್ಟ್ರಾ ತೊಗೊಂಡ್ರು. ಆಮೇಲೆ ಇವನು ಇದನ್ನಲ್ಲ, ಇಲ್ಲಿ ಬರ್ತಾವನಲ್ಲ, ಒಂದು 10 ಸಲ ರೀಲ್ ಮಾಡಿಸಿ. ಅದು ರೀಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಟೇಕ್ ಮೇಲೆ ಟೇಕ್ ಆಗೋಯ್ತು. ಫಾರೆಸ್ಟ್ ಪರ್ಮಿಷನಾ ಇದು? ಸಾಕು. ನಾನು ಅದೇ ಹೇಳ್ತಿದ್ದೆ, ಚೆನ್ನಾಗಿದೆ. ಏನು ಫಾಗು ಅಪ್ಪ. ಅಯ್ಯೋ, ಏನು ಇಲ್ದಾರೆ ಟೈಮಲ್ಲಿ ಇಷ್ಟು ಬಂದರೆ ಸಾಕು. ಆಯ್ತಾ ಎಲ್ಲಾರ್ದು? ಫೈನಲಿ ಲೋಡೆಡ್. ಈಗ ಫೋಟೋ. ಲೆಟ್ಸ್ ಗೋ ಬ್ಯಾಕ್ ಟು ಬೆಂಗಳೂರು. ಬ್ರೋ ಈ ಕಡೆ ತಿರುಗಿ. ಎಲ್ಲೋ ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಹೀಗೆ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅವತಾರ ಆವರಣ. ಥ್ಯಾಂಕ್ ಯು ಆವರಣ. 3 hours later. ಬೆಂಗಳೂರು ಕ್ಲಾಸ್ 15 ಕಿಲೋಮೀಟರ್. ಅದೇ ಚಂದ್ರಪಟ್ಟಣ ಹತ್ತತ್ರ ಮಧ್ಯ. ಚಂದ್ರಪಟ್ಟಣ ಆಗೋಯ್ತು. ನೆಕ್ಸ್ಟ್ ಬೆಂಗಳೂರು ಕ್ಲಾಸ್. ನೆಕ್ಸ್ಟ್ ಸ್ಟಾಪ್ ಮೈಸೂರು. ಬ್ಯಾಂಗ್ಳೂರ್ ಸ್ಲೈಸ್ ಅಂಡ್ ಎಸ್ಕೇಪ್. 3 hours later. ಸೊ ಫೈನಲಿ ರೀಚ್ ಆದ್ವಿ ಬ್ಯಾಂಗ್ಳೂರಿಗೆ. ಎಲ್ಲ ಲಗೇಜ್ ಇಳಿಸ್ತಾ ಇದಾರೆ. ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಬೈ ಬಾಯ್.